ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಭಾರ್ಗವಿ ಹಾಗೆ ಜೆಪಿಯ ವಿರುದ್ಧ ಮತ್ತೆ ಸಮರ ಶುರುವಾಗೋಯ್ತಾ? ಏನಾಯ್ತು, ಏನು ಕತೆ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಭಾರ್ಗವಿ ಆಲ್ರೆಡಿ ಕೋರ್ಟ್ಗೆ ಬಂದದ ಜಗನ್ನ ನಾಲ್ಕು ಜನ ಲಾಯರ್ ನಟ್ಟಿದ್ದಾರೆ. ಅದನ್ನ ನೋಡ್ತಂತ ಭಾರ್ಗವಿ ವಕಾಲತ್ ಹಾಕಿದ್ದಕ್ಕೆ ಇಷ್ಟು ಹೆದರ್ಕೊಂಡ್ಬಿಟ್ರ ಅಂದಾಗ ನಾನು ಯಾಕೆ ಹೆದರ್ಕೊಳ್ಳಿ ಅಂತ ಜಗನೇ ಹೇಳ್ತಾರ. ಖಂಡಿತವಾಗ್ಲೂ ವಕಾಲತ್ ಹಾಕ್ಬಿಟ್ರೆ ಗೆದ್ದು ಬಿಡ್ತೀಯ ನೀನು ಅಷ್ಟಕ್ಕೆಲ್ಲ ಅಂತ ಕೂಡ ಕೇಳ್ತಾರೆ. ಖಂಡಿತ ಹಾಕಿದ್ರೆ ಗೆಲ್ಲುವುದಿಲ್ಲ, ಆದ್ರೆ ನಿಮ್ಮ ಮುಖ ನೋಡಿದ್ರೆ, ನಿಮ್ಮ ಮುಖದಲ್ಲಿರೋ ಭಯ ನೋಡಿದ್ರೆ ಗೊತ್ತಾಗ್ತದೆ. ಒಬ್ಬಳು ಲಾಯರ್ಗೆ 4 ಜನ ಕರ್ಕೊಂಡು ಬಂದಿದ್ರಲ್ಲ, ಅಲ್ಲೇ ತಿಳ್ಕೊಳ್ಳಿ ಅಂತ ಭಾರ್ಗವಿ ತಿಳಿಸ್ತಾರ. ಯಾವುದೇ ಕಾರಣಕ್ಕೂ ನೀನ್ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಜಗನ್ ಲಾಯರ್ಸ್ ಹೇಳ್ತಿದ್ದಾರೆ. ಬಿಕಾಸ್ ಡಾಕ್ಯುಮೆಂಟ್ಸ್ ಎಲ್ಲ ಕೂಡ ಲೀಗಲ್ ಇದೆ ಅಂತ ಹೇಳ್ತಾರ. ಎತ್ತ ಕಡೆ ಭಾರ್ಗವಿ ಸತ್ಯ ನಮ್ಮ ಜೊತೆ ಇದೆ, ನನ್ನ ಮಾವನಿಗೆ ದೇವರ ಆಶೀರ್ವಾದ ಇದೆ, ದೇವ್ರೊಬ್ಬನೇ ಸಾಕು, ನನ್ನ ಮಾವನ ಜೊತೆ ಇದಾನಲ್ವಾ ಅಷ್ಟು ಸಾಕು ಈ ಕೇಸಲ್ಲಿ ನಾವು ಗೆಲ್ಲೋದಕ್ಕೆ. ಜೊತೆಗೆ ಇವತ್ತು ನಾನು ಒಬ್ಳೆ ಬರ್ತಾ ಇಲ್ಲ, ಜೆಪಿ ಅವರ ಮಗ ಅರ್ಜುನ್ ಪಾಟೀಲ್ ಕೂಡ ಬರ್ತಿದ್ದಾರೆ. ನಿಮಗೆ ಗೊತ್ತಿರ್ಬೇಕಲ್ವಾ ಅರ್ಜುನ್ ತಾಳ್ಮೆ ಎಷ್ಟು, ಅವರ ಕೋಪ ಎಷ್ಟು ಅಂತ. ನೀವೇ ಎತ್ತ ಹಾಡ್ಸಿರೋ ಹುಡುಗ ತಾನೆ, ಅಂದಮೇಲೆ ತನ್ನ ಅಪ್ಪನಿಗೆ ಅನ್ಯಾಯ ಆದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಇರ್ತಾರ? ಖಂಡಿತ ಅರ್ಥ ಮಾಡ್ಕೊಳ್ಳಿ ಏನಾಗಬಹುದು ಅಂತ. ಸುನಾಮೆನೆ ಖಂಡಿತವಾಗ್ಲೂ ಕೂಡ ಬರುತ್ತೆ ಅಂತ ಹೇಳಿದ ಇಲ್ಲಿ ಭಾರ್ಗವಿ ಜಗನ್ಗೆ ಎಚ್ಚರಿಕೆ ಕೊಡ್ತಿದ್ದಾರೆ. ಇತ್ತ ಕಡೆ ಜೆಪಿ ಪಾಟೀಲ್ ಅವರು ತಮ್ಮ ಫ್ರೆಂಡ್ ಮತ್ತೆ ಅವರ ಮಗನಿಗೆ ಬುದ್ಧಿ ಹೇಳ್ತಾರೆ. ಬಿಕಾಸ್ ಅವರ ಫ್ರೆಂಡ್ನ ಮಗ ನಾನು ಬೇರೆ ಬಿಸ್ನೆಸ್ಸನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ಈ ಕಡೆ ಅಪ್ಪ ನಂದೇ ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಹೀಗೆ ಇವರಿಬ್ಬರ ನಡುವೆ ಇರೋ ಜಗಳವನ್ನ ಒಂದೇ ಒಂದು ಮಗು ಮಾಡಿಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಆಗ ನಿನ್ನ ಅಪ್ಪ ಮಗುನ ನೋಡ್ತಿರ್ತಾರೆ. ನಿನ್ನ ಐಡಿಯಾಸ್ ಏನೇ ಹೇಳಿದ್ರು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೀನು ಕೂಡ ಮಗನಿಗೋಸ್ಕರ ದುಡಿಯೋಕೆ ಮುಂದಾಗ್ತೀಯ. ಖಂಡಿತ ನಿಮ್ಮ ಪ್ರಾಬ್ಲಮ್ ಸಟೂಟ್ ಆಗತ್ತೆ ಅಂತ ಹೇಳಿ ಜೆಪಿ ತಿಳಿಸ್ತಾರೆ. ಆಗ ಅವ್ರಿಗೂ ಕೂಡ ಒಪ್ಪಿಗೆ ಆಗತ್ತೆ. ಈ ಕಡೆ ನಿಮ್ಮ ಮನೆಗೂ ಒಂದು ಮಗು ಬಂದರೆ ನೀನು ಆರಾಮಾಗಿ ಇರ್ಬೋದು ಅಂತ ಸ್ನೇಹಿತರು ಹೇಳ್ತಾರೆ ಜೆಪಿಗೆ. ಖಂಡಿತ ನನಗೆ ಮಗು ಆದರೆ ನನ್ನ ಇಡೀ ಆಸ್ತಿನ ಮಗುಗೆ ಕೊಟ್ಬಿಡ್ತೀನಿ ಅನ್ನೋ ಮಾತನ್ನು ಹೇಳ್ತಾರೆ. ಅದನ್ನು ಬೃಂದ ಕೇಳಿಸ್ಕೊಂಡಿದ್ದೆ. ಖಂಡಿತ ನನಗೆ ಮಗು ಆದರೆ ನಾನೇ ಈ ಮನೆ ರಾಣಿ, ನನ್ನ ಮಗುಗೆ ಎಲ್ಲ ಆಸ್ತಿ ಸಿಗುತ್ತೆ, ಅಂದಮೇಲೆ ನನಗೆ ಸಿಕ್ಕಾಗಲ್ವಾ, ನನ್ನ ಮಗನೇ ವಾರಸ್ದಾರ ಆಗ್ತಾನೆ. ಖಂಡಿತವಾಗ್ಲೂ ಮಗು ಮಾಡ್ಕೋಬೇಕು, ಇಡೀ ಆಸ್ತಿಯನ್ನು ಕಬಳಿಸ್ಬೇಕು ಅಂತ ಹೇಳಿ ಬೃಂದ ಯೋಚನೆ ಮಾಡ್ತಿದ್ದಾಳೆ. ಇದರ ನಡುವೆ ಜೆಪಿ ಪಾಟೀಲ್ ಅವರು ಅರ್ಜುನ್ ಮತ್ತು ಭಾರ್ಗವಿಯನ್ನು ತರಾಟೆಗೆ ತಗೊಂಡಿದ್ದಾರೆ. ಯಾಕೆ ಕೇಸ ಹಾಕಿದ್ರಿ ಅಂತ ಹೇಳಿ. ಮತ್ತೆ ಇಲ್ಲಿ ಭಾರ್ಗವಿ ಮಾವನ ವಿರುದ್ಧ ಸಿಡಿದದ್ದು ಸವಾಲನ್ನ ಎಸುತ್ತಿದ್ದಾಳೆ. ಕೇಸನ್ನ ತಗೊಂಡು ಮಾವನ್ಗೆ ಒಂದು ಮನೆಯನ್ನ ಮತ್ತೆ ವಾಪಸ್ ಕೊಡಿಸ್ತೀನಿ ಅಂತ. ಹಾಗಿದ್ರೆ ಏನಾಗತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.